ತನ್ನ ಸಾಕ್ಷಿಯನ್ನು ಆತನ ಹಂಚ್ಕೊಳ್ತಾ ಇದ್ದಾನೆ. ಏನನ್ನ ಆತನ ಸಾಕ್ಷಿಯನ್ನು ಹಂಚ್ಕೊಳ್ತಾ ಇದ್ದಾನೆ ನೋಡ್ರಿ. ಗಲಾತ್ಯ 1ನೇ ಅಧ್ಯಾಯ 13ನೇ ವಚನ. ಹಿಂದೆ ನಾನು ಯೆಹೂದ್ಯ ಮತದಲ್ಲಿದ್ದಾಗ, ದೇವರನ್ನು ನಂಬೋದಕ್ಕಿಂತ ಮುಂಚೆ ಹಿಂದೆ ನಾನು ಯೆಹೂದ್ಯ ಮತದಲ್ಲಿದ್ದಾಗ ನನ್ನ ನಡತೆ ಎಂಥದೆಂದು ನೀವು ಕೇಳಿದ್ದೀರಷ್ಟೇ. ನೀವು ಕಿವಿಯಾರೆ ಕೇಳಿದ್ದೀರಿ. ನಾನು ದೇವರ ಸಭೆಯನ್ನ ಅತ್ಯಂತ ಕಡಿಮೆ ಅಲ್ಲ, ಜಾಸ್ತಿಯಾಗಿ ಹಿಂಸೆ ಪಡಿಸಿ ಹಾಳು ಮಾಡುತ್ತಿದ್ದೇನು. ಹಾಳು ಮಾಡ್ತಾ ಇದೆ. ಇದಲ್ಲದೆ ಇದಿಷ್ಟೇ ಅಲ್ಲ, ನಾನು ನನ್ನ ಪಿತೃಗಳಿಂದ, ನನ್ನ ತಾತ ಮುತ್ತಾತರಿಂದ, ನಮ್ಮ ದೊಡ್ಡವರಿಂದ ಬಂದಂತ ಸಂಪ್ರದಾಯಗಳಲ್ಲಿ ಬಹು ಬಹಳ ಅಭಿಮಾನವುಳ್ಳವನಾಗಿದ್ದೆ. ನನ್ನ ಜನರೊಳಗೆ ಸಮಪ್ರಾಯದವರಾದ ಅನೇಕರಿಗಿಂತ ಯೆಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೇನು. ನಾನು ನನ್ನ ಮತಾಚಾರದಲ್ಲಿ ಆಸಕ್ತನಾಗಿದ್ದೇನು ಅಂದ್ರೆ ಮತದಿಂದ ತುಂಬಿದಂತವನು ನಾನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪೌಲನು ತಾನು ಮೊದಲು ಯಾರಾಗಿದ್ದರು, ದೇವರ ನಂಬುದಕ್ಕಿಂತ ಮುಂಚೆ ಹೇಗಿದ್ದರು ಅಂತ ಇಲ್ಲಿ ಬರೀತಾ ಇದ್ದಾನೆ. ಅದನ್ನೇ ಪೌಲನು ಹೇಳ್ತಾನೆ, ನಾನು ಏನಾಗಿದ್ದೆ, ಸಭೆಯನ್ನ ಹಿಂಸೆ ಪಡಿಸುವಂತ ಬಹಳ ಕ್ರೂರ ಮನುಷ್ಯ ಆಗಿದ್ದೆ. ಯಾರಾದ್ರೂ ದೇವರು ನಂಬಿದ್ರೆ ಅವ್ರನ್ನ ಬೈತಾ ಇದೆ, ಅವರನ್ನ ಹೊಡಿತಾ ಇದೆ, ಜೈಲಿಗೆ ಕರ್ಕೊಂಡು ಹೋಗ್ತಾ ಇದೆ, ಶಿಕ್ಷೆ ಅವರಿಗೆ ನಾನು ಕೊಡ್ತಾ ಇದೆ. ಬಹಳ ಕ್ರೂರ ಮನುಷ್ಯ ನಾನು ಒಳ್ಳೆ ಮನುಷ್ಯ ಅಲ್ಲ, ಬಹಳ ಕ್ರೂರ ಮನುಷ್ಯ ನಾನಾಗಿದ್ದೆ. ಯಾರಾದ್ರೂ ಪ್ರಾರ್ಥನೆ ಮಾಡ್ತಾ ಇದ್ರೆ ಅವರನ್ನ ಎಳ್ಕೊಂಡು ಬರ್ತಾ ಇದೆ, ವಾಕ್ಯ ಓದ್ತಾ ಇದ್ರೆ ಅಲ್ಲಿ ಅವರನ್ನ ಹಿಂಸಿಸ್ತಾ ಇದೆ, ಸಭೆಗಳಿಗೆ ಹೋಗ್ತಾ ಇದ್ರೆ ಅವರನ್ನು ಹೊಡಿತಾ ಇದೆ. ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ನಮ್ಮ ಭಾಷೆಯಲ್ಲಿ ಆತನೊಬ್ಬ ಡಾನ್ ಆಗಿದ್ದ. ದೊಡ್ಡ ಆ ಊರಲ್ಲೇ ದೊಡ್ಡ ಡಾನ್ ಆತನಾಗಿದ್ದ. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಕ್ರೂರ ಮನುಷ್ಯ, ಸಭೆಯನ್ನ ಹಿಂಸೆ ಪಡಿಸುವಂತ ಮನುಷ್ಯ ನಾನಾಗಿದ್ದೆ. ಸಹೋದರಿ ಸಹೋದರ, ನಿನ್ನ ಜೀವಿತ, ಹಳೆ ಜೀವಿತ ಹೇಗಿತ್ತು? ನಿನ್ನ ದೇವರನ್ನು ನಂಬುದಕ್ಕಿಂತ ಮುಂಚೆ ನಿನ್ನ ಜೀವನ ಹೇಗಿದೆ? ಬಹಳ ಸಾರಿ ನಾವು ಹೇಳ್ತೇವೆ, ನಾನು ಕರ್ತನ ನಂಬಿದ್ದೇನೆ, ಆರಾಧನೆ ಮಾಡ್ತಾ ಇದ್ದೇನೆ. ಹೌದು, ಪೌಲನು ತನ್ನ ಜೀವಿತದ ಮೂಲಕ ಹಂಚಿಕೊಳ್ತಾ ಇದ್ದೇನೆ, ನಾನು ಕ್ರಿಸ್ತನಲ್ಲಿ ಇದ್ದೇನೆ, ಅಭಿಷಕ್ತನಲ್ಲಿ ನಾನಿದ್ದೇನೆ, ಅಭಿಷಕ್ತನಿಗೆ ನಾನು ಭೇಟಿಯಾಗಿದ್ದೇನೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸಭೆಯನ್ನು ಹಿಂಸೆ ಪಡಿಸುವಂತ ಒಬ್ಬ ಡಾನ್ ನಾನಾಗಿದ್ದೆ. ಅಷ್ಟು ಮಾತ್ರ ಅಲ್ಲ, ಇದಲ್ಲದೆ ನನ್ನ ತಾತ ಮುತ್ತಾತನಿಂದ ಹಿಂದೆ ಬಂದಂತ ಎಲ್ಲಾ ಸಂಪ್ರದಾಯಗಳನ್ನು ಮಾಡೋದ್ರಲ್ಲಿ ಬಹಳ ಆಸಕ್ತಿ ಉಳ್ಳವನಾಗಿದ್ದೆ. ನನ್ನ ಸಂಪ್ರದಾಯಗಳಲ್ಲಿ ನಾನು ಮುಳುಗಿ ಹೋಗಿದ್ದೆ, ತುಂಬಿದವನಾಗಿದ್ದೆ. ಇವತ್ತು ನಾವು ಲೋಕದಲ್ಲಿ ನಾವು ನೋಡ್ತೀವಿ, ಎಷ್ಟೋ ಜನ ಸಂಪ್ರದಾಯಗಳನ್ನು ಮುಳುಗಿ ಹೋಗಿದ್ದಾರೆ. ಈ ತಿಂಗಳು ಬಂದಿದೆ, ಇದು ಮಾಡಬೇಕು, ಈ ವಾರ ಬಂದಿದೆ, ಇದು ಮಾಡಬೇಕು, ಅದು ಅಡ್ಡ ಹೋಗಿದೆ, ಇದು ಮಾಡಬೇಕು, ಏನೆಲ್ಲ ಸಂಪ್ರದಾಯಗಳನ್ನ ಮಾಡ್ತಾರೆ. ಹೌದಾ ಇಲ್ವಾ? ಸಂಪ್ರದಾಯಗಳಲ್ಲಿ ಮುಳುಗಿದಂತ ಜನ, ಈ ವ್ಯಕ್ತಿ ಕೂಡ ಸಂಪ್ರದಾಯದಲ್ಲಿ ನಾನು ಮುಳುಗಿದೆ. ಆದ್ರೆ ಒಂದು ದಿನ ಕರ್ತನು ನನಗೆ ಭೇಟಿಯಾದನು. ಒಂದು ದಿನ ಕರ್ತನನ್ನ ನಾನು ನೋಡಿದೆ, ಕರ್ತನನ್ನ ಸಂಧಿಸಿದೆ. ಒಂದು ದಿನ ನಾನು ಪ್ರಯಾಣವನ್ನ ಮಾಡ್ತಾ ಇರುವಾಗ ಕರ್ತನನ್ನೊಟ್ಟಿಗೆ ಮಾತನಾಡಿದರು. ಯಾವಾಗ ದೇವರನ್ನ ನನ್ನೊಟ್ಟಿಗೆ ಸಂಧಿಸಿದರು, ಆ ಹೊತ್ತಿನಿಂದ ನನ್ನ ಜೀವನ ಟರ್ನ್ ಆಯ್ತು, ನನ್ನ ಜೀವಿತ ಬದಲಾವಣೆ ಆಯ್ತು. ಹಲ್ಲೆಲೂಯಾ. ಪೌಲನು ಅದನ್ನೇ ಸಾಕ್ಷಿಯನ್ನು ಬರೀತಾ ಇದ್ದಾನೆ. ಯಾರಾದ್ರೂ ಕ್ರಿಸ್ತನಲ್ಲಿ ಇದ್ದರೆ, ಅಭಿಷಕ್ತನಲ್ಲಿ ಯಾರಾದ್ರೂ ಇದ್ರೆ, ಅಭಿಷಕ್ತನನ್ನು ಯಾರಾದ್ರೂ ನಂಬಿದರೆ, ಅಭಿಷಕ್ತನ ಹಿಂಬಾಲನೆ ಮಾಡ್ತಾ ಇದ್ರೆ, ಅಭಿಷಕ್ತನ ಆರಾಧನೆ ಮಾಡ್ತಾ ಇದ್ರೆ, ಅವನು ಹಳೆ ಮನುಷ್ಯನಾಗಿರಲ್ಲ, ಅವನ ಜೀವನದಲ್ಲಿ ಹೊಸ ಮನುಷ್ಯನಾಗಿರುತ್ತಾನೆ. ಆಮೆನ್. ಪೌಲನು ಈ ರೀತಿಯಲ್ಲಿರುವಂತ ಮನುಷ್ಯ ಏನಾದನು, ಈ ರೀತಿಯಲ್ಲಿದ್ದಂತ ಮನುಷ್ಯ ಏನಾದನು, ಅದಕ್ಕೆ ತನ್ನ ಒಂದು ಪತ್ರಿಕೆಯಲ್ಲಿ ಬರೀತಾನೆ, ಇವೆಲ್ಲವನ್ನ ಕಸ ಎಂಬುದಾಗಿ ನಾನು ತಿಳಿದಿದ್ದೇನೆ. ಓದುವಾರ ಹೇಳಿದ ಹಾಗೆ ಇವೆಲ್ಲವೂ ಕಸ ಅಂತ ನಾನು ತಿಳಿತಾ ಇದ್ದೇನೆ. ಇವತ್ತು ಎಷ್ಟು ಜನ ಸಭೆಯಲ್ಲಿ ಹಳೆ ರೀತಿಯಲ್ಲಿ ಬಂದು ದೇವರನ್ನ ಆರಾಧನೆ ಮಾಡಿ ಹೋಗ್ತಾ ಇದ್ದೇವೆ. ಇವತ್ತು ಎಷ್ಟು ಜನ ಅದೇ ಭಾವನೆಗಳನ್ನ, ಅದೇ ಹೃದಯಗಳನ್ನು ಇಟ್ಕೊಂಡು ದೇವರನ್ನ ಆರಾಧಿಸ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪೌಲನು ಹಳೆ ರೀತಿಯಲ್ಲಿ ಇಲ್ಲ. ಪೌಲನು ಹಳೆ ರೀತಿಯಲ್ಲಿ ಇದ್ರೆ ಇವತ್ತು ಸಭೆಯನ್ನ ನಾವು ನೋಡಕ್ ಆಗ್ತಾ ಇರ್ಲಿಲ್ಲ. ಒಬ್ರು ಕೂಡ ನಮ್ಮ ಭೂಮಿ ಮೇಲೆ ನಾವು ಇರ್ತಾ ಇರ್ಲಿಲ್ಲ. ಎಂತವನಂತ ಈತನು ದೇವ್ರ ನಂಬಿದವರನ್ನ ಏನ್ ಮಾಡ್ತಾ ಇದ್ದಂತ ಈತ? ದೇವ್ರ ನಂಬಿದವರನ್ನ ಏನ್ ಮಾಡ್ತಾ ಇದ್ದಂತ? ಹಿಂಸೆ ಪಡಿಸೋದಷ್ಟೇ ಅಲ್ಲ ರೀ, ಎಳ್ಕೊಂಡು ಹೋಗ್ತಾ ಇದ್ದ. ಎಳ್ಕೊಂಡು ಹೋಗೋದಷ್ಟೇ ಅಲ್ಲ, ಜೈಲಲ್ಲಿ ಹಾಕ್ತಾ ಇದ್ದ. ಜೈಲಿಗೆ ಹಾಕೋದಷ್ಟೇ ಅಲ್ಲ, ಅನೇಕರನ್ನ ಸಾಯಿಸಿದ್ದಾನೆ. ಅಂತ ಕ್ರೂರ ಮನುಷ್ಯ ದೇವರನ್ನು ಸಂಧಿಸಿದಾಗ, ದೇವರ ಬಗ್ಗೆ ತಿಳ್ಕೊಂಡಾಗ, ದೇವರನ್ನ ಭೇಟಿಯಾದಾಗ, ದೇವರ ಕುರಿತಾಗಿ ಸರಿಯಾಗಿ ತಿಳ್ಕೊಂಡಾಗ ಸಂಪೂರ್ಣ ಬದಲಾವಣೆಯಾದ. ಆಮೆನ್.
ಇವತ್ತು ನಿನ್ನ ಗಲ್ಲಿಯಲ್ಲಿ, ನಿನ್ನ ಏರಿಯಾದಲ್ಲಿ, ನಿನ್ನ ವಾಸ ಮಾಡುವ ಜಾಗದಲ್ಲಿ ಜನರು ನಿನಗೆ ಹೇಳ್ಬಹುದು, ಅವ್ರು ಬಹಳ ಒಳ್ಳೆಯವರಲ್ಲ ಅಂತ ಜನರು ಹೇಳ್ಬಹುದು, ಅವ್ರ ಬಾಯಿ ಸರಿ ಇಲ್ಲ, ಅವ್ರ ನಡತೆ ಸರಿ ಇಲ್ಲ, ಅವರ ಜೀವನ ಸರಿ ಇಲ್ಲ, ಅವ್ರ ಕುಟುಂಬ ಸರಿ ಇಲ್ಲ ಅಂತ ಹೇಳಬಹುದು. ಆದ್ರೆ ನೀನ್ ದೇವರನ್ನ ನಂಬಿದ ಮೇಲೆ ಅದೇ ಬಾಯಿ ನಿನಗೆ ಹೇಳ್ಬೇಕು, ಇವರು ಬದಲಾವಣೆ ಆಗಿದ್ದಾರೆ, ಇವರ ಜೀವಿತ ಬದಲಾವಣೆ ಆಗಿದೆ, ಇವರು ಮೊದಲು ಇದ್ದ ಹಾಗೆ ಇವರು ಇಲ್ಲ ಎಂಬುದಾಗಿ ಹೇಳಿದ್ರೆ ದೇವರಲ್ಲಿ ಇದೆಯಾ ಅಂತ ಅರ್ಥ. ದೇವರನ್ನ ಮುಟ್ಟಿದ್ದಾನೆ ಎಂಬುದಾಗಿ ಅರ್ಥ. ದೇವರು ನಿನ್ನ ಜೀವಿತದ ಹೊಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾನೆ ಎಂಬುದಾಗಿ ಇದರ ಅರ್ಥ. ಒಂದು ವೇಳೆ ಯಾರು ಹೇಳಿಲ್ಲ ಅಂದ್ರೆ ಕ್ರಿಸ್ತನಲ್ಲಿ ನೀನಿಲ್ಲ, ಯೇಸುವಿನಲ್ಲಿ ನೀನಿಲ್ಲ, ಆ ಅಭಿಷಕ್ತ ನಿನ್ನ ಒಳಗಡೆ ಇಲ್ಲ. ಮತ್ತೆ ಎಲ್ಲಿದ್ದಾರೆ? ಬಾಗಿಲು ಹೊರಗಡೆ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾನೆ ಪ್ರಕಟಣೆ 3ನೇ ಅಧ್ಯಾಯದಲ್ಲಿ, ಈಗ ಬಾಗಿಲೆಲ್ಲ ಹತ್ರ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ನನ್ನ ಸ್ವರ ಕೇಳಿ ಬಾಗಿಲನ್ನು ತೆರೆದ್ರೆ ಅವನು ಒಳಗಡೆ ಬಂದು ನಾನು ಏನ್ ಮಾಡ್ತೇನೆ? ಊಟ ಮಾಡ್ತೇನೆ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನ. ಇಗೋ ಬಾಗಿಲಲ್ಲಿ ನಿಂತುಕೊಂಡು, ಇಗೋ ಮನುಷ್ಯನೇ, ನಾನು ಎಲ್ಲಿ ನಿಂತುಕೊಂಡಿದ್ದೇನೆ? ಬಾಗಿಲ ಹತ್ರ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ, ಯಾರ ಶಬ್ದ? ಯೇಸು ನಿನ್ನ ಕರೆಯುವ ಶಬ್ದ. ನಾನು ನಿನ್ನ ಹೃದಯದಲ್ಲಿ ಬರ್ಬೋದಾ? ನಾನು ನಿನ್ನ ಜೀವಿತವನ್ನ ಬದಲಾಯಿಸಬಹುದಾ? ನಿನ್ ಜೊತೆ ನಾನು ಮಾತಾಡಬಹುದಾ? ನಿನ್ ಜೊತೆ ಅನ್ಯೋನ್ಯವಾಗಿ ನಾನು ಇರಬಹುದಾ ಎಂಬುದಾಗಿ ದೇವರು ಹೇಳುವಂತ ಮಾತುಗಳನ್ನ ಕೇಳಿ, ಶಬ್ದವನ್ನ ಕೇಳಿ ಬಾಗಿಲನ್ನು ತೆರೆದರೆ, ಹೃದಯವೆಂಬ ಬಾಗಿಲು ತೆರೆದ್ರೆ, ಮನೆ ಬಾಗಿಲಲ್ಲ, ಹೃದಯದ ಬಾಗಿಲನ್ನು ತೆರೆದ್ರೆ ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡುವೆ, ಅವನ ಸಂಗಡ ಅನ್ಯೋನ್ಯವಾಗಿರ್ತೇನೆ. ಊಟ ಅಂದ್ರೆ ಅನ್ಯೋನ್ಯತೆ. ಹಲ್ಲೆಲೂಯಾ. ನೋಡಿ, ಬಾಗಿಲು ತೆರೆದ್ರೆ ದೇವ್ರು ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ ಅಂತೆ. ನಮ್ಮ ದೇವ್ರು ಬಲವಂತ ಮಾಡೋ ದೇವರಲ್ಲ, ತೆರೆದ್ರೆ ಬರ್ತಾನೆ, ಇಲ್ಲಂದ್ರೆ ಇಲ್ಲ. ಯಾರು ತೆರೀಬೇಕು? ನಮ್ಮ ಆತ್ಮಕ್ಕೆ ನಾವೇ ಬಾಗಿಲು ತೆರೀಬೇಕು. ಕೆಲವ್ರು ಹೇಳ್ಬೋದು, ಸರ್ ನಮ್ಮ ಮನೆಯಲ್ಲಿ ಇವರು ಪ್ರಾರ್ಥನೆ ಮಾಡ್ತಾರೆ, ಅವ್ರ ಪ್ರಾರ್ಥನೆ ನಮ್ಮನ್ನು ಕಾಯ್ತಿದೆ. ಹೌದು, ಕಾಯ್ತಿದೆ, ನಿಜ. ಇನ್ನು ಕೆಲವರು ಹೇಳ್ಬೋದು, ನಮ್ಮ ಮಕ್ಕಳು ಪ್ರಾರ್ಥನೆ ಮಾಡ್ತಾರ್ರಿ, ನಮ್ಮ ತಂದೆ ತಾಯಿ ನಾವು ಪ್ರಾರ್ಥನೆ ಮಾಡಿಲ್ಲ, ಪರವಾಗಿಲ್ಲ, ನಮ್ಮ ಮಕ್ಕಳು ಪ್ರಾರ್ಥನೆ ಮಾಡ್ಬೋದು. ಆದ್ರೆ ನಿನ್ನ ಜೀವಿತದಲ್ಲಿ ಯೇಸು ಎಲ್ಲಿದ್ದಾನೆ? ಬಾಗಿಲು ಹೊರಗಡೆ, ಬಾಗಿಲು ಒಳಗಡೆ ಇಲ್ಲ. ನಿಮ್ಮ ಹೃದಯದಲ್ಲಿ ಒಳಗಡೆ ಇಲ್ಲ, ಹೃದಯ ಹೊರಗಿದ್ದಾನೆ. ಹೊರಗಿನಿಂದೇ ನೀನು ಮಾತಾಡ್ತಾ ಇದೆಯಾ? ಹೊರಗಿನಿಂದ ಕೇಳ್ತಾ, ಆತನ ಹೊರಗಿನಿಂದ ನಿನ್ನ ಮಾತುಗಳನ್ನ ಕೇಳ್ತಾ ಇದ್ದಾನೆ. ಅದು ಹೃದಯದಲ್ಲಿ ಬಂದರೆ ನಿನ್ನ ಜೀವಿತ ಬದಲಾವಣೆ ಆಗುತ್ತೆ. ಈ ವಾಕ್ಯ ಅನ್ಯರಿಗೆ ಹೇಳಿದಂತ ವಾಕ್ಯ ಅಲ್ಲ ರೀ, ವಿಶ್ವಾಸಿಗಳ ಸಭೆಗೆ ಹೇಳಿದಂತ ವಾಕ್ಯ. ಎಷ್ಟೋ ಜನ ಇವತ್ತು ವಿಶ್ವಾಸಿಗಳು ಯೇಸು ಸ್ವಾಮಿನನ್ನ ಹೊರಗಡೆ ನಿಂದಿಸಿ ನಾವು ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ಒಳಗಡೆ ಅಲ್ಲ, ಹೊರಗಡೆ ಒಳಗಡೆ ಬಹಳ ವ್ಯತ್ಯಾಸ ಇದೆ. ಹೊರಗಡೆ ನಿಂತು ಮಾತಾಡಿದ್ರೆ ಫಸ್ಟ್ ಕೇಳಿಸ್ಕೊಂಡಷ್ಟೇ, ಏನ್ ಕೆಲಸ ಅಂತ ಕೆಲಸ ಮಾಡ್ತಾರಷ್ಟೇ. ಒಳಗಡೆ ಬಂದ್ರೆ, ನೀನು ಒಳಗಡೆ ಕರೆದ್ರೆ, ನಿನ್ನ ಹೃದಯದಲ್ಲಿ ಯೇಸುವನ್ನ ಕರೆದ್ರೆ, ನಿನ್ನ ಒಳಗಡೆ ಆತನಿರ್ತಾನೆ, ನಿನ್ನ ಜೊತೆಯಲ್ಲಿ ಆತನಿರ್ತಾನೆ, ನಿನ್ನಲ್ಲಿ ಕತ್ತಲೆಯನ್ನು ಆತನ ತೆಗೆದಾಕ್ತಾನೆ, ಬೆಳಕನ್ನು ಆತನ ಇಡ್ತಾನೆ. ನೀನು ಎಲ್ಲೆಲ್ಲಿ ಹೋಗ್ತೀಯ, ಕರ್ತನಿನ ಸಂಗಡ ನಡೆಯುವನಾಗಿದ್ದಾನೆ. ಹಲ್ಲೆಲೂಯಾ. ಪೌಲನು ಅದನ್ನ ಹೇಳ್ತಾನೆ, ನಾನು ಒಂದು ದಿನ ಯೇಸುವಿನ ಬಗ್ಗೆ ಕೇಳಿದೆ, ಯೇಸುವಿನ ದರ್ಶನವನ್ನ ನಾನು ನೋಡಿದೆ. ಎಲ್ಲಿ ನೋಡಿದನು? ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ಯೇಸಪ್ಪನನ್ನ ಭೇಟಿಯಾದ. ಇಂಥ ಕ್ರೂರ ಮನುಷ್ಯ ದೇವರನ್ನ ಕಂಡುಕೊಂಡರಿ, ಇಂಥ ಕ್ರೂರ ಮನುಷ್ಯ ದೇವರನ್ನ ಕಂಡುಕೊಂಡ ಮೇಲೆ ಜೀವಿತದಲ್ಲಿ ಬದಲಾವಣೆ ಆಯ್ತು. ಇವತ್ತು 365 ದಿನಗಳ ಮುಗಿಸ್ತಾ ಇದ್ದೇವೆ ನಾವು. ಇನ್ನು 2 ದಿನ ಹೋದ್ರೆ 365 ದಿನಗಳ ಮುಗಿಯಿತು. 365 ದಿನಗಳ ಮುಗಿಯಿತು. ನಮ್ಮ ಜೀವಿತದಲ್ಲಿ ಬದಲಾವಣೆ ಹೊಂದಿದ್ದೀವಾ? ಯೇಸುವನ್ನು ಹೊರಗಡೆ ನಿಂದ್ರಿಸಿದೀವಾ, ಒಳಗಡೆ ಕರ್ಕೊಂಡಿದ್ದೀವಾ? ಕೆಲವರು ಹೇಳ್ತಾರೆ, ಹೊರಗೆ ನಿಂದಿಸಿ ಮಾತಾಡಬಾರ್ದು, ಬಾಗ್ಲತ್ತ ನಿಂದಿಸಿ ಮಾತಾಡೋದು, ಒಳಗಡೆ ಕರಿ. ಯೇಸು ಸ್ವಾಮಿನ ಕಡೆ ಹೃದಯದಲ್ಲಿ ಕರಿ. ಯೇಸು ಸ್ವಾಮಿ ನಿನ್ನ ಹೃದಯದಲ್ಲಿ ಕರೆದ್ರೆ ನಿನ್ನ ಜೀವಿತದಲ್ಲಿ ಸಂಪೂರ್ಣ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹೊರಗಡೆ ನಿಂದ್ರಿಸಿ ಮಾತನಾಡಬೇಡ, ಹೊರಗಡೆಯಿಂದ ಕೇಳಬೇಡ. ದೇವರೇ ಇದು ಸಹಾಯ ಮಾಡು, ದೇವರೇ ಈ ಪ್ರಾರ್ಥನೆ ಕೇಳು, ದೇವರೇ ಇದು ನನಗೆ ಸಹಾಯ ಮಾಡು, ದೇವರೇ ನನಗೆ ಈ ಕಾರ್ಯ ಮಾಡು, ಈ ಕೆಲಸ ಮಾಡು, ಆ ಕೆಲಸ ಮಾಡುದು. ಹೊರಗೆ ನಿಂತು ಕೇಳಬೇಡ, ಆತನ ಕೇಳಿಸ್ಕೊಳ್ತಾನೆ. ಯಾಕಂದ್ರೆ ಆತನ ಹೆಸರಿನಲ್ಲಿ ಶಕ್ತಿ ಇದೆ. ಬೈಬಲ್ ಹೇಳ್ತದೆ, ಯೇಸು ಎಂಬ ನಾಮ ಯಾರೆಲ್ಲ ಕೂಗ್ತಾರೋ ಅವ್ರಿಗೆ ಉತ್ತರ ಸಿಗುತ್ತೆ. ಆದ್ರೆ ಹೊರಗಡೆ ನಿಂತು ಮಾತ್ರ ನಿನ್ನ ಪ್ರಾರ್ಥನೆ ದೇವರು ಉತ್ತರ ಕೊಡ್ತಾ ಇದ್ರೆ, ನಿನ್ನ ಹೃದಯದಲ್ಲಿ ಆತನ ಇಲ್ಲ. ಪೌಲನು ಇಂಥ ಕ್ರೂರವಾದ ವ್ಯಕ್ತಿ ಯೇಸು ಸ್ವಾಮಿನ ಒಳಗಡೆ ಕರ್ಕೊಂಡ. ಸ್ವಾಮಿ ಬಾ, ನನ್ನ ಜೀವಿತದಲ್ಲಿ ಬಾ, ಎಷ್ಟು ತಪ್ಪುಗಳನ್ನು ನಾನು ಮಾಡಿದ್ದೇನೆ, ಅನೇಕರನ್ನು ಹಿಂಸಿಸಿದ್ದೆ, ನಿನ್ನ ನಂಬಿದವರು ಹಿಂಸಿಸಿದ್ದೇನೆ, ಕ್ರೂರವಾಗಿ ನಾನು ವರ್ತಿಸಿದ್ದೇನೆ, ನನ್ನ ಹೃದಯದಲ್ಲಿ ಬಾ ಸ್ವಾಮಿ ಅಂತ ಹೇಳಿ ಒಬ್ಬ ಸೇವಕರನ್ನ ಕರೆಸ್ಕೊಂಡು, ಅಪೊಸ್ತಲ 9ನೇ ಅಧ್ಯಾಯದಲ್ಲಿ ನಾನು ಹೇಳ್ತಾ ಇದ್ದೇನೆ, ಒಬ್ಬ ಸೇವಕರನ್ನ ಕರೆಸ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಂಡು
3 ದಿನದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡ, ತನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಟ್ಟ. ಬಾ ಕರ್ತನೇ, ನನ್ನ ಜೀವಿತದ ಸಂಪೂರ್ಣ ಬಾ ಎಂಬುದಾಗಿ ಸಂಪೂರ್ಣ ದೇವರಿಗೆ ಒಪ್ಪಿಸಿಕೊಟ್ಟು. ಇವತ್ತು ಎಷ್ಟು ಜನ ದೇವರ ಮಕ್ಕಳಾದ ನಾವುಗಳು 50-50 ಇದ್ದೀವಿ. 50-50 ಅಂದ್ರೆ ಅರ್ಥ ಆಗುತ್ತೆ? ಅರ್ಧ ಅರ್ಧ, ಆ ಕಡೆ ಇಲ್ಲ ಈ ಕಡೆ ಇಲ್ಲ. ಈ ಕಡೆ ಸ್ತೋತ್ರ, ಆ ಕಡೆ ಆತ್ರ. ಈ ಕಡೆ ಇಲ್ಲಿ ಸಭೆಯಲ್ಲಿ, ಇನ್ನೊಂದು ಕಡೆ ಹೊರಗಡೆಯಲ್ಲಿ. ಇಲ್ಲಿ ಪ್ರಾರ್ಥನೆ, ಅಲ್ಲಿ ಭೂತ. ಎರಡು ಜೀವಿತ ಬೇಡರಿ ನಮಗೆ. ಒಂದೇ ಜೀವಿತ ಬೇಕು. ಒಂದೇ ಬಾಯಲ್ಲಿ 2 ನೀರು ಬರ್ತದ? ಸಿಹಿ ನೀರು ಕಹಿ ನೀರು ಒಂದೇ ಬಾಯಲ್ಲಿ ಬರ್ತದ? ಬರಲ್ಲ. ಒಂದು ಸಿಹಿ ನೀರಾದ್ರೂ ಬಾವಿಯಲ್ಲಿ ಇರ್ತದೆ, ಕಹಿ ನೀರಾದ್ರೂ ಇರ್ತದೆ. ಆದ್ರೆ ನಮ್ಮ ಜೀವಿತ ಎರಡನ್ನು ಒತ್ಕೊಂಡು ನಾವು ಜೀವಿಸ್ತೇವೆ. ಆ ಜೀವನ ನಮಗೆ ಬೇಡರಿ. ಈ ವ್ಯಕ್ತಿ ಬದಲಾವಣೆ ಆಗಿ ಏನ್ ಮಾಡ್ದ ಗೊತ್ತಾ? ಯೇಸು ಸ್ವಾಮಿಗಾಗಿ ಸಾಯ್ಲಿಕ್ಕೆ ಸಿದ್ಧನಾದ. ಮೊದಲು ಸಾಯಿಸ್ತಾ ಇದ್ದ, ನಂಬಿದವರನ್ನ ಸಾಯಿಸ್ತಾ ಇದ್ದ, ಹೊಡಿತಾ ಇದ್ದ. ಈಗ ಆ ಯೇಸುಗಾಗಿ ಸಾಯ್ಲಿಕ್ಕೆ ಸಿದ್ಧನಾದ. ಕರ್ತನ ನಾಮ ಎತ್ತಿದ್ರೆ ಕ್ರೂರವಾದ ಮನುಷ್ಯ, ಕಠಿಣವಾದ ಮನುಷ್ಯ ಕರ್ತನಿಗೋಸ್ಕರ ಪ್ರಾಣವನ್ನ ಕೊಟ್ಟನು. ಇದುವೇ ಬದಲಾವಣೆ. ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ, ಅಭಿಷಕ್ತನಾದ ಯೇಸುನಲ್ಲಿದ್ರೆ ಏನಾಗುತ್ತೆ? ಕೆಳಗಡೆ ವಚನ, ಪೂರ್ವವೆಲ್ಲ ಮೊದಲು ಓದಿದಂತ ವಾಕ್ಯ, ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ, ಯಾವನೇ ಆಗಲಿ ನೋಡಿ, ಓದ್ಯವನಾಗಲಿ ಓದಲಾರ್ದವನಾಗಲಿ, ವಿದ್ಯಾವಂತನಾಗಲಿ ಅವಿದ್ಯಾವಂತನಾಗಲಿ, ಇದ್ದವನಾಗಲಿ ಇಲ್ಲದವನಾಗಲಿ, ಮೇಲ್ಜಾತಿಯವನಾಗಲಿ ಕೆಳಜಾತಿಯವನಾಗಲಿ, ಬೆಳ್ಳಗಾಗಿರಲಿ ಕಪ್ಪಗಾಗಿರಲಿ, ಯಾವುದೇ ರೀತಿಯಲ್ಲಿ ಅವನಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಯೇಸುವಿನಲ್ಲಿದ್ದರೆ, ಯೇಸುವನ್ನ ಸಂಪೂರ್ಣವಾಗಿ ಸ್ವೀಕರಿಸಿದರೆ, ಓದಿಸಿದೆ. ಇಗೋ ಪೂರ್ವ ಸ್ಥಿತಿ ಹೋಗಿ ಹಳೆ ಸ್ಥಿತಿಯೆಲ್ಲ ಹೋಗಿ ಎಲ್ಲ ನೂತನವಾಯಿತು. ಅವನ ಜೀವಿತ ಎಲ್ಲ ಹೊಸದಾಗುತ್ತೆ ಅಂತ. ಯಾರ ಜೀವಿತದಲ್ಲಿ? ಯೇಸು ಸ್ವಾಮಿನಲ್ಲಿ ಇದ್ದವರಲ್ಲಿ. ಅಲ್ಲಿ ಪೌಲನ ಜೀವಿತ ಇತ್ತು, ಇಲ್ಲಿ ಯಾರ ಜೀವಿತ ನೋಡ್ರಿ, ಓದಿಸಿ ಇನ್ನೊಂದ್ಸಾರಿ. ಇಗೋ ಪೂರ್ವ ಸ್ಥಿತಿ ಹೋಗಿ, ಅದಕ್ಕಿಂತ ಮೇಲೆ ಇಗೋ ಯಾವನಾದರೂ ಈಗಿರಲಾಗಿ ಯಾವನಾದರೂ. ಪೌಲನು ಹೇಳ್ತಾ ಇದ್ದಾರೆ, ನನ್ನ ಸಾಕ್ಷಿ ನೀವು ಕೇಳಿದಿರಿ, ನನ್ನ ಬಗ್ಗೆ ಯಾರಂತ ನೀವು ಕೇಳಿದಿರಿ, ನೀವು ಕೇಳಿದ್ದೀರಾ? ಇವತ್ತು ನೀವು ಕೇಳಿದಿರಾ ಪೌಲನು ಯಾರಂತ ಕೇಳಿದಿರಾ? ಸ್ವಲ್ಪ ಕೈ ಎತ್ತಿ ಹೇಳಿ, ನೀವು ಕೇಳಿದಿರಾ? ಪೌಲು ಎಂತವನಾಗಿದೆ? ಹಿಂಸೆ ಪಡಿಸುವಂತ ವ್ಯಕ್ತಿ, ತನ್ನ ಮತ ಕಾರ್ಯಗಳಲ್ಲಿ ಆಸಕ್ತನಾಗಿರುವಂತ ವ್ಯಕ್ತಿ. ನೀವು ಕೇಳಿದಿರಾ? ಪೌಲನು ಅದನ್ನು ಹೇಳ್ತಾ ಇದ್ದಾರೆ, ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಯೇಸು ಎಂಬ ಅಭಿಷಕ್ತನಲ್ಲಿದ್ದರೆ, ದೇವರಲ್ಲಿದ್ದರೆ, ದೇವರ ನಂಬಿದರೆ, ಅವನು ನೂತನ ಸೃಷ್ಟಿಯಾದನು. ಹಳೆಯದಾಗಿರಲ್ಲ, ಅವನು ಹೊಸದಾಗಿ ದೇವರವರನ್ನ ಮಾಡ್ತಾನೆ. ಹೊಸ ಜೀವಿತದಲ್ಲಿ ದೇವರವರನ್ನ ನಡೆಸ್ತಾನೆ. ಇಗೋ ಪೂರ್ವ ಸ್ಥಿತಿ ಹೋಗಿ ಹಳೆಯ ಸ್ಥಿತಿ ಎಲ್ಲ ಹೋಗಿ ಎಲ್ಲ ನೂತನವಾಯಿತು. ಅವನ ಜೀವನದಲ್ಲಿ ಎಲ್ಲ ಹೊಸದಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರೀಕ್ಷೆ ಮಾಡ್ಕೋ, ನಿನ್ ಜೀವಿತದ ಹಳೆದೆಲ್ಲ ಹೋಗಿ ಹೊಸದು ಬಂದಿದೆನಾ? ಇನ್ನು ಹಳೆ ಜೀವಿತದಲ್ಲಿ ನೀನಿದೀಯಾ? ಅದೇ ಹಳೆ ನಡತೆ, ಹಳೆ ಜೀವನ, ಹಳೆ ಭಾವನ, ಪ್ರತಿದಿನ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದೆಯೋ ಅದೇ ರೀತಿಯಲ್ಲಿ ನಡ್ಕೊಳ್ತಾ ಇದೀಯಾ? ಯೇಸು ನಂಬಿದ ಮೇಲೆ ನೀನು ನಡ್ಕೊಳ್ಳೋ ವಿಧಾನ ಬದಲಾವಣೆ ಆಗಿದೆನಾ? ಅವನು ಅದನ್ನು ಹೇಳ್ತಾನೆ, ಯಾರಾದ್ರೂ ದೇವರಲ್ಲಿದ್ರೆ, ದೇವರು ನಂಬಿದ್ರೆ, ಅಭಿಷಕ್ತನಲ್ಲಿದ್ರೆ, ಹಳೆ ಸ್ಥಿತಿ ಎಲ್ಲ ಹೋಗ್ತದೆ, ಅವನ ಜೀವನದಲ್ಲಿ ಎಲ್ಲವೂ ನೂತನವಾಗಿರ್ತದೆ. ಆಮೆನ್. ಜೋರಾಗೋಣ ಆಮೆನ್. ಹಲ್ಲೆಲೂಯಾ. 365 ದಿನಗಳು ಕಳೀತಾ ಇದೆ. ಒಪ್ಪಿಸಿಕೊಡು ಕರ್ತನಿಗೆ. ಪೌಲನು ಒಪ್ಪಿಸಿಕೊಟ್ಟ. ಅಂತ ಕ್ರೂರ ಮನುಷ್ಯ, ಅಂತ ಕಠಿಣ ಮನುಷ್ಯ ದೇವರಿಗೆ ಒಪ್ಪಿಸಿಕೊಟ್ಟ. ದೇವರೇ, ನನ್ನ ಕ್ಷಮಿಸು, ನಿನಗೋಸ್ಕರ ನಾನು ಜೀವಿಸ್ತೇನೆ. ಇನ್ನು ಮೇಲೆ ಬದುಕುವುದಾದ್ರೆ ನಿನಗೋಸ್ಕರ ನಾನು ಬದುಕ್ತೇನೆ. ಸತ್ರೆ ದೇವರೇ, ಅದು ನನಗೆ ಲಾಭನೇ. ನಿನ್ನ ಬಳಿಯಲ್ಲಿ ನಾನು ಇರ್ತೇನೆ. ಆಮೆನ್. ಇರೋ ಸ್ಥಳದಲ್ಲಿ ಎದುರಿಸಿಕೊಳ್ಳೋಣ. ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುವಂತರಾಗಿರೋಣ. ಅವನು ಹೇಳಿದಾಗೆ, ನೀನು ಕ್ರಿಸ್ತನಲ್ಲಿದ್ರೆ, ಅಭಿಷಕ್ತನಲ್ಲಿದ್ರೆ, ಮಗನೇ ಮಗಳೇ, ನೀನು ಅಭಿಷಕ್ತನಲ್ಲಿದ್ರೆ, ಆತ ನಿನ್ನ ಜೀವಿತದಲ್ಲಿ ವಾಸ ಮಾಡಿದ್ರೆ ನೀನು ಇದ್ದ ಹಾಗೆ ಇರಲ್ಲ. ಆ ಅಭಿಷಕ್ತನಿಂದ ಒಳಗಡೆ ಬಂದ್ರೆ ಇದ್ದ ಹಾಗೆ ನೀನು ಇರಲ್ಲ. ನಿನ್ನ ಜೀವಿತದಲ್ಲಿ ಎಲ್ಲವೂ ಬದಲಾವಣೆ ಆಗಿರ್ತದೆ. ಅಸಮಾಧಾನವಾಗಿರುವಂತ ಕುಟುಂಬ ಸಮಾಧಾನ ಹೊಂದುತ್ತದೆ. ಭಯಪಡುವ ಜೀವಿತಕ್ಕೆ ಸಮಾಧಾನ ಸಿಗುವಂತದಾಗಿದೆ. ಯಾವುದು ನಿರೀಕ್ಷೆ ಇಲ್ಲದ ಜೀವಿತಕ್ಕೆ ನಿರೀಕ್ಷೆ ಸಿಗುವಂತದಾಗಿದೆ. ಯಾವುದೇ ಆಧಾರ ಇಲ್ಲದವರಿಗೆ ಆಧಾರ ಸಿಗುವಂತದಾಗಿದೆ. ಕರ್ತನಿಗೆ ಒಪ್ಪಿಸಿಕೊಡು ಪ್ರಿಯ ಮಗನೇ ಮಗಳೇ. ಪೌಲನು 3 ದಿನದಲ್ಲಿ ಕರ್ತನಿಗೆ ಒಪ್ಪಿಸಿಕೊಟ್ಟ. 3 ದಿನ. ಅದನ್ನೇ ರೋಮ 6ನೇ ಅಧ್ಯಾಯದಲ್ಲಿ ಬರೀತಾನೆ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ನಾವು ದೀಕ್ಷಾ ಸ್ನಾನ ಮಾಡಿಕೊಂಡಿದ್ದೀವಲ್ಲ, ಹಾಗಾದ್ರೆ ನಾವು ಪಾಪದಲ್ಲಿ ಜೀವಿಸಬಾರದು ಎಂಬುದಾಗಿ.
ಪ್ರಿಯ ಸಹೋದರ ಸಹೋದರಿ, ಆತನ 3 ದಿನದಲ್ಲಿ ದೇವರಿಗೆ ಒಪ್ಪಿಸಿಕೊಟ್ಟ. ಇವತ್ತು ಎಷ್ಟು ದಿನ ಆಯ್ತು ನೀನು ದೇವರ ಬಗ್ಗೆ ಕೇಳಿ? ಎಷ್ಟು ದಿನದಿಂದ ದೇವರ ಬಗ್ಗೆ ನೀನು ಕೇಳ್ತಾ ಇದೀಯಾ? ಎಷ್ಟು ದಿನ ದೇವರನ್ನ ಕರಿತಾ ಇದ್ದಾನೆ? ಎಷ್ಟು ದಿನ ದೇವರು ನಿನ್ನೊಟ್ಟಿಗೆ ಮಾತಾಡಿದ್ದಾನೆ? ವಾಕ್ಯದಿಂದ, ಕನಸುಗಳಿಂದ, ದೇವ ಸೇವಕರಿಂದ ನಿನ್ನೊಟ್ಟಿಗೆ ಯೇಸು ಸ್ವಾಮಿ ಎಷ್ಟು ಸಾರಿ ಮಾತನಾಡಿದ್ದಾನೆ? ದೇವರೆಷ್ಟು ಸಾರಿ ನಿನ್ನೊಟ್ಟಿಗೆ ಮಾತಾಡಿದ್ದಾರೆ? ಪೌಲನಿಗೆ ಒಂದೇ ಸಾರಿ ದೇವರು ಮಾತಾಡಿದ್ರು. ಪೌಲನೇ ಸೌಲನೇ ಸೌಲನೇ ಅಂತ ಕರೆದ್ರು. ಸೌಲ್ ಹೇಳಿದ, ಇಗೋ ಸ್ವಾಮಿ ಇದ್ದೇನೆ. ಸೌಲನ ಕೇಳಿದ, ಯಾರು ನೀನು? ನಿನ್ನ ಯಾರ ಹೆಸರು ಹೇಳಿದ್ರೆ ಅವ್ರನ್ನ ಹೊಡಿಲಿಕ್ಕೆ ಹೋಗ್ತಾ ಇದೆಯಲ್ಲ, ಆ ಯೇಸುವೆ ನಾನು. ಈ ಸ್ವರವನ್ನ ಕೇಳಿದಾಗ ಅವನ ಹೃದಯ ಬದಲಾವಣೆ ಆಯಿತು. ಕೈಯಲ್ಲಿ ಹಿಡಿದ ಕತ್ತಿ ಬಿಸಾಕಿದನು. ಹೃದಯದಲ್ಲಿ ಪರಿವರ್ತನೆ ಆತನಿಗಾಯಿತು. ಯಾವ ಊರಿಗೆ ಆತನು ಹಿಂಸೆ ಪಡಿಸಬೇಕಂತ ದಮಸ್ಕಕ್ಕೆ ಹೋಗ್ತಾ ಇದ್ದನು, ಅದೇ ಊರಿಗೆ ಹೋಗಿ ಅದೇ ಜಾಗದ ಅನೇಕರಿಗೆ ಯೇಸು ಸ್ವಾಮಿ ಬಗ್ಗೆ ಸಾರ್ತಾ ಇದ್ದಾನೆ. ದೊಡ್ಡ ಬದಲಾವಣೆ. ಇವತ್ತು ಬದಲಾವಣೆ ಆಗಿದೆ ನಮಗೆ. ದೇವರು ನಮ್ಮೊಟ್ಟಿಗೆ ಮಾತಾಡಿದ್ದಾನೆ. ಅನೇಕ ಸಾರಿ ದೇವರು ನಮ್ಮೊಟ್ಟಿಗೆ ಮಾತಾಡಿದ್ದಾನೆ. ನಾವು ವೈಯಕ್ತಿಕವಾಗಿ ವಾಕ್ಯ ಓದುವಾಗ ದೇವರು ನಮ್ಮೊಟ್ಟಿಗೆ ಮಾತಾಡಿದ್ದಾನೆ. ನಾವು ಗಾಢ ನಿದ್ರೆಯಲ್ಲಿರುವಾಗ ಕನಸುಗಳ ಮೂಲಕ, ದರ್ಶನದ ಮೂಲಕ ದೇವರು ನಮ್ಮೊಟ್ಟಿಗೆ ಮಾತಾಡಿರ್ತಾರೆ. ಸಭೆಯಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳುವಾಗ ದೇವರು ನನ್ನೊಟ್ಟಿಗೆ ಮಾತಾಡಿರ್ತಾರೆ. ಆ ಮಾತಿಗೆ ನೀನು ಒಪ್ಪಿಸಿಕೊಟ್ರೆ, ಆ ಮಾತಿಗೆ ಕಿವಿಯನ್ನ ನೀನು ಕೊಟ್ರೆ, ದೇವರು ನಿನ್ನ ಹಳೆ ಸ್ಥಿತಿ ಎಲ್ಲವನ್ನ ತೆಗೆದು, ಪೂರ್ವ ಸ್ಥಿತಿ ಎಲ್ಲವನ್ನ ತೆಗೆದು ಹೊಸದಾಗಿ ದೇವರು ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಹೊಸದಾಗಿ ದೇವರು ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಹೊಸದಾಗಿ ದೇವರು ನಿನ್ನ ಜೀವಿತದಲ್ಲಿ. ನೀವಿರುವ ಸ್ಥಳದಲ್ಲಿ ಪೌಲನು ಹೇಳ್ತಾನೆ, ಇನ್ನು ಮೇಲೆ ನಾನು ಜೀವಿಸುವುದು, ಇನ್ನು ಮೇಲೆ ನಾವು ಜೀವಿಸುವುದು ನನಗೋಸ್ಕರ ನಾನು ಜೀವನ ಮಾಡಿದೆ. ಲೋಕದ ಆಸೆ ಪಾಸೆಗಳಿಗಾಗಿ, ಭೋಗಗಳಿಗಾಗಿ, ನನ್ನ ಸ್ವಾರ್ಥಕ್ಕಾಗಿ ನನಗೋಸ್ಕರ ನಾನು ಜೀವಿಸದೆ, ನನಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂಬುದಾಗಿ. ಬದುಕುವುದಾದ್ರೆ ಯೇಸುವೆ ನನಗೆ, ಸತ್ರೆ ಆತನ ಬಳಿಯಲ್ಲಿ ನಾನು ಇರ್ತೇನೆ ಎಂಬುದಾಗಿ ಹೇಳಿದೆ. ಇಂಥ ವಿಶ್ವಾಸದಲ್ಲಿ ಆ ವ್ಯಕ್ತಿ ನಡೆದನು. ಇವತ್ತು ನಿನ್ನ ವಿಶ್ವಾಸ ಏನಿದೆ? ನಿನ್ನ ನಂಬಿಕೆ ಏನಿದೆ? ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇನ್ನು ಕೆಲವೇ ಗಂಟೆಗಳಲ್ಲಿ ವರ್ಷ ಮುಗಿಲಿಕ್ಕಿದೆ. ಕೆಲವು ಗಂಟೆಗಳಲ್ಲಿ ವರ್ಷ ಮುಗಿಲಿಕ್ಕಿದೆ. ದೇವನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಮಗನೇ, ಮಗಳೇ, ಹೊಸ ವರ್ಷದಲ್ಲಿ ಕೂಡ ಹಾಗೆ ನೀನು ಹೋಗ್ತೀಯ. ಹೊಸ ವರ್ಷದಲ್ಲಿ ಹಾಗೆ ನೀನು ಕಾಲಿಡ್ತೀಯ. ಪೌಲನಿಗೆ ದೇವರು ಕೇಳಿದ್ರು, ನೀನು ಹಿಂಸೆ ಪಡಿಸುವಂತ ಯೇಸುವೆ ನಾನು. ಅದ್ರ ಜೀವಿತ ಬದಲಾವಣೆ. ಈ ಕೊನೆ ವಾರ ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ನೀನು ಎಲ್ಲಿದ್ರು ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಒಪ್ಪಿಸಿಕೊಡು ದೇವರಿಗೆ.